ನೀವು ಪ್ರತಿದಿನ ಪಾಸಿಟಿವ್ ಆಲೋಚನೆಗಳನ್ನು ಅಥವಾ ಅಫರ್ಮೇಷನ್ಗಳನ್ನು ಪದೇ ಪದೇ ಹೇಳ್ತಿದ್ರು ನಿಮ್ಮ ಎದೆಯಾಳದಲ್ಲಿ ಎಲ್ಲೋ ಒಂದು ಕಡೆ ಭಾರವಾಗಿರೋ ಭಾವನೆ ಕಾಡ್ತಾ ಇದೆಯಾ? ಅಥವಾ ನಿಮ್ಮ ಒಳಗಿರೋ ಒಂದು ಸಣ್ಣ ಧ್ವನಿ ನೀನು ಹೇಳ್ತಾ ಇರೋದೆಲ್ಲ ಸುಳ್ಳು, ಇದು ನಿನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ನಿಮ್ಮನ್ನು ತಡೀತಾ ಇದೆಯಾ? ಹಾಗಿದ್ದಲ್ಲಿ ನೀವು ಯಾವುದೇ ತಪ್ಪು ಮಾಡ್ತಾ ಇಲ್ಲ, ಹಾಗೆ ನಿಮ್ಮ ಮನಸ್ಸೇನು ಕೆಟ್ಟೋಗಿಲ್ಲ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಥೈರ್ಯ. ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ತ್ರಿವೇಣಿ. ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸಲು, ಜೀವನವನ್ನು ಬದಲಾಯಿಸೋ ಈ ಪಯಣದಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ. ನಾವು ಆತಂಕದಲ್ಲಿರುವಾಗ, ಭಯದಲ್ಲಿರುವಾಗ ಅಥವಾ ನಮ್ಮ ಮೇಲೆ ನಂಬಿಕೆ ಇಲ್ಲದೇ ಇದ್ದಾಗ ಬಲವಂತವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಪ್ರಯತ್ನಿಸ್ತಾ ಇರುವಾಗ, ಆಗ ನಮ್ಮ ಒಳಗೆ ನಾವು ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ ಅಂತ ಅನ್ಕೋತೀವಿ. ಆದರೆ ಅದು ಕೂಡ ಒಂದು ನೆಗೆಟಿವಿಟಿ. ಹೇಗೆ ಗೊತ್ತಾ? ಇವತ್ತು ಈ ಅಫರ್ಮೇಷನ್ಗಳನ್ನು ಕೇವಲ ಒಂದು ಪಾಸಿಟಿವ್ ವಾಕ್ಯಗಳಾಗಿ ನೋಡದೆ ನ್ಯೂರೋಸೈನ್ಸ್ ಅಂದರೆ ನಮ್ಮ ನರಗಳ ವಿಜ್ಞಾನ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಹೀಲಿಂಗ್ ದೃಷ್ಟಿಕೋನದಿಂದ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈ ವಿಡಿಯೋದ ಕೊನೆಯಷ್ಟೊತ್ತಿಗೆ ಅಫರ್ಮೇಷನ್ಸ್ ಹೇಗೆ ನಮ್ಮ ಮನಸ್ಸಿನೊಂದಿಗೆ ಹೋರಾಡೋ ಯುದ್ಧವಾಗತ್ತೆ, ದೇಹಕ್ಕೆ ನೆಮ್ಮದಿ ಕೊಡೋ ಅದ್ಭುತವಾದ ಶಕ್ತಿಯಾಗತ್ತೆ ಅನ್ನೋ ರಹಸ್ಯ ನಿಮಗೆ ಅರ್ಥ ಆಗುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಸುಪ್ತ ಪ್ರಜ್ಞೆ ಕೇವಲ ಒಂದು ಟೇಪ್ ರೆಕಾರ್ಡ್ ಥರ ಅಲ್ಲ. ಹೊಸ ವಾಕ್ಯಗಳನ್ನು ಜೋರಾಗಿ ಪದೇ ಪದೇ ಹೇಳಿದ ತಕ್ಷಣ ಅದು ನಂಬಲ್ಲ. ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ದೇಹದ ನರ್ವಸ್ ಸಿಸ್ಟಮ್ನೊಂದಿಗೆ ರಿಲೇಟ್ ಆಗಿದೆ. ಇದು ನಮ್ಮನ್ನು ರಕ್ಷಿಸೋ ಪ್ರಯತ್ನ ಮಾಡುವಂಥ ಒಂದು ವ್ಯವಸ್ಥೆ ಆಗಿದೆ. ನಿಮಗೆ ನೆನಪಿರ್ಬೋದು, ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾನು ಅವಾಯ್ಡೆಂಟ್ ರಿಲೇಷನ್ಶಿಪ್ ಅಟ್ಯಾಚ್ಮೆಂಟ್ ಅಂದರೆ ಸಂಬಂಧಗಳಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ರೀತಿಯಾದ ಭಯ ಮತ್ತು ದೂರ ಸರಿಯೋ ಸ್ವಭಾವದ ಬಗ್ಗೆ ಮಾತಾಡಿದ್ದೆ. ಅಲ್ಲಿ ಏನಾಗುತ್ತೆ ಅಂದರೆ, ಬಾಲ್ಯದ ಕೆಲವು ಕಹಿ ನೆನಪುಗಳು ಅಥವಾ ನೋವಿನಿಂದಾಗಿ ನಮ್ಮ ನರ್ವಸ್ ಸಿಸ್ಟಮ್ ಯಾರನ್ನೂ ನಂಬದಂತೆ ನಮ್ಮನ್ನು ತಡೀತಾ ಇದೆ. ಅದೇ ರೀತಿ ನಿಮ್ಮ ನರ್ವಸ್ ಸಿಸ್ಟಮಲ್ಲಿ ಎಲ್ಲೋ ಒಂದು ಕಡೆ ಅಭದ್ರತೆ, ಕೊರತೆ ಅಥವಾ ಭಯ ಇದ್ದಾಗ ನೀವು ಬಲವಂತವಾಗಿ ನಾನು ತುಂಬ ಶ್ರೀಮಂತ ಅಥವಾ ನನ್ನನ್ನು ಎಲ್ಲರೂ ತುಂಬ ಪ್ರೀತಿಸ್ತಾರೆ ಅಂತ ಹೇಳ್ಕೊಂಡಾಗ ನಿಮ್ಮ ಮೈಂಡ್ ಅದನ್ನು ಒಂದು ಸುಳ್ಳು ಅಂತ ಭಾವಿಸುತ್ತೆ. ಬ್ರೈನ್ನಲ್ಲಿರೋ ಅಮಿಗ್ಡಾಲಾ ಅನ್ನೋ ಒಂದು ಭಾಗ ತಕ್ಷಣ ಎಚ್ಚರಿಕೆಯ ಗಂಟೆ ಬಾರಿಸುತ್ತೆ. ಇದರಿಂದ ದೇಹದಲ್ಲಿ ಆತಂಕ ಶುರುವಾಗುತ್ತೆ. ಇದು ಒಣಗಿ ಗಟ್ಟಿಯಾದ ಮಣ್ಣಿನ ಮೇಲೆ ನಾವು ಸುಂದರವಾದ ಬೀಜವನ್ನು ಬಿತ್ತೋ ಪ್ರಯತ್ನ ಮಾಡಿದ ಹಾಗೆ. ನನ್ನ ಸ್ಟೂಡೆಂಟ್ ಒಬ್ಬಾಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಆಕೆ ಪ್ರತಿದಿನ ಕನ್ನಡಿ ಮುಂದೆ ನಿಂತು ನಾನು ತುಂಬ ಸುಂದರವಾಗಿದ್ದೇನೆ ಮತ್ತು ಆತ್ಮವಿಶ್ವಾಸದಿಂದ ಇದ್ದೇನೆ ಅಂತ ಹೇಳ್ಕೊಳ್ತಾ ಇದ್ರು. ಆದರೆ ಪ್ರತಿ ಬಾರಿ ಅದನ್ನು ಹೇಳುವಾಗ ಅವರ ಒಳಗೆ ಅಳು ಬರ್ತಾಯಿತ್ತು ಮತ್ತು ಬೇಸರ ಆಗ್ತಿತ್ತು ಅವ್ರಿಗೆ. ಆಕೆ ನನ್ನ ಬಳಿ ಬಂದು ಸಂಪೂರ್ಣವಾಗಿ ತುಂಬ ಸುಸ್ತಾಗ್ಬಿಟ್ಟಿದ್ರು. ಮ್ಯಾನಿಫೆಸ್ಟೇಷನ್ ನನ್ನ ಕೈಯಲ್ಲಿ ಆಗಲ್ಲ, ಸಾಧ್ಯನೇ ಇಲ್ಲ ಅಂತ ನಂಬಿದ್ರು. ನಾನು ಅವರಿಗೆ ಒಂದು ಚಿಕ್ಕ ಬದಲಾವಣೆ ಮಾಡಿಸಿದೆ. ಅವರ ಮನಸ್ಸಿನ ಮೇಲೆ ಬಲವಂತ ಮಾಡೋದನ್ನು ನಿಲ್ಲಿಸಿ ಮೊದಲು ಅವರ ದೇಹ ಮತ್ತು ನರ್ವಸ್ ಸಿಸ್ಟಮ್ಗೆ ಆರಾಮ ಅನಿಸೋ ಹಾಗೆ ಮಾಡಿದೆ. ಆಗ 2 ವಾರಗಳಲ್ಲಿ ಅವರ ಎನರ್ಜಿ ಬದಲಾಯಿತು. ಅವ್ರಿಗೆ ಅವಕಾಶಗಳು ಮತ್ತೆ ಬರೋಕ್ಕೆ ಶುರುವಾಯಿತು. ಅವ್ರ ಜೀವನದಲ್ಲಿ ಅವಕಾಶಗಳು ತಾನಾಗೇ ಬರೋಕ್ಕೆ ಶುರುವಾಯಿತು. ಈ ಬದಲಾವಣೆಗಳನ್ನು ಮಾಡಿಸಿದ್ದು ಬ್ರಿಡ್ಜಿಂಗ್ ಅಫರ್ಮೇಷನ್ಸ್ ಅಂತ ನಾನು ಮಾಡಿಸಿದ್ದಕ್ಕೆ. ಅಂದರೆ ಮನಸ್ಸಿಗೆ ಒಪ್ಪಿಗೆ ಆಗುವಂಥ ಸರಳ ವಾಕ್ಯಗಳು ಮತ್ತು ಅದರ ಜೊತೆಗೆ ಹೊಪೊನೊಪೊನೋ ಹೇಗೆ ಹೇಳ್ಕೋಬೇಕು ಅಂತ ಹೇಳ್ಕೊಟ್ಟೆ. ನಮ್ಮ ದೇಹಕ್ಕೆ ಮೊದಲು ಸುರಕ್ಷತೆಯ ಭಾವನೆ ಮೂಡಿಸ್ಬೇಕು ನಾವು, ಆಮೇಲೆ ಹೊಸ ಯೋಚನೆಗಳನ್ನು ಬಿತ್ತಬೇಕು. ಬನ್ನಿ ಈಗ ಇದನ್ನು ನಾವೆಲ್ಲರೂ ಒಟ್ಟಿಗೆ ಅನುಭವಿಸೋಣ. ನೀವು ಒಂದು ಕೈಯನ್ನು ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ. ಈಗ ಮಾಡಿ ಎಲ್ಲರೂ. ಇನ್ನೊಂದು ಕೈಯನ್ನು ನಿಮ್ಮ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ನಿಮ್ಮ ಹೆಗಲನ್ನು ರಿಲ್ಯಾಕ್ಸ್ಡಾಗಿ ಇಟ್ಕೊಳ್ಳಿ. ನಿಮ್ಮ ಮೂಗಿನ ಮೂಲಕ ಆರಾಮಾಗಿ ಉಸಿರನ್ನು ಒಳಗೆ ತಗೊಳ್ಳಿ.
ಬಾಯಿಂದ ಆರಾಮಾಗಿ ಉಸಿರನ್ನು ಹೊರಗಡೆ ಬಿಡಿ. ಈ ಥರ ಮಾಡುವಾಗ ನಿಮ್ಮ ದೇಹದಲ್ಲಿ ಎಲ್ಲಿ ಬಿಗಿತವಾಗಿ ಅನಿಸುತ್ತೆ ಅಂತ ನೀವು ಗಮನಿಸಿ. ಮನಸ್ಸಿನಲ್ಲಿರೋ ಆತಂಕನ ಗಮನಿಸಿ. ಅದರೊಂದಿಗೆ ಜಗಳ ಆಡಬೇಡಿ. ಆದರೆ ಹೊಪೊನೊಪೊನೊ ಶಕ್ತಿಯ ಮೂಲಕ ಆ ನೆಗೆಟಿವಿಟಿಯನ್ನು ನಾವು ಕರಗಿಸೋಣ. ನನ್ನ ಜೊತೆ ನಿಮ್ಮ ಮನಸ್ಸಲ್ಲೇ ಈ ವಾಕ್ಯನ ಹೇಳ್ಕೊಳ್ಳಿ. ನಿಮ್ಮ ದೇಹಕ್ಕೆ ಹೇಳ್ಕೊಳ್ಳಿ, ನೀನು ಸಿದ್ಧವಾಗಿ ಇಲ್ಲದಿದ್ದರೂ ನಾನು ಬಲವಂತ ಮಾಡಿ ನಿನಗೆ ಬೇಸರ ತಂದಿದ್ದಕ್ಕೆ ನನ್ನನ್ನು ಕ್ಷಮಿಸು. ನಿನ್ನ ನೋವನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನನ್ನು ಇಷ್ಟು ದಿನ ರಕ್ಷಿಸೋದಕ್ಕೆ ಪ್ರಯತ್ನ ಮಾಡಿದ್ದಕ್ಕೆ ನಿನಗೆ ಧನ್ಯವಾದಗಳು. ಐ ಲವ್ ಯು. ಈಗ ನಿಮಗೆ ನಿಮ್ಮ ಒಳಗೆ ಬರುವಂಥ ನೆಮ್ಮದಿಯನ್ನು ಗಮನಿಸಿ. ಯಾವಾಗ ನಿಮ್ಮ ದೇಹಕ್ಕೆ ಸುರಕ್ಷತೆಯ ಭಾವನೆ ಸಿಗುತ್ತೋ ಆಗ ನಿಮ್ಮ ಮನಸ್ಸು ಶಾಂತವಾಗತ್ತೆ. ಈಗ ನೇರವಾಗಿ ನಾನು ಸಂಪೂರ್ಣ ಗುಣವಾಗಿದ್ದೇನೆ ಅಂತ ಹೇಳ್ಕೊಳ್ಳೋ ಬದಲು ಒಂದು ಬ್ರಿಡ್ಜಿಂಗ್ ಅಫರ್ಮೇಷನ್ ಬಳಸಿ. ಹೀಗೆ ಹೇಳ್ಕೊಳ್ಳಿ, ನನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಬರಲು ಸಾಧ್ಯವಿದೆ, ನಂಬಲು ನಾನು ಸಿದ್ಧಳಾಗುತ್ತಿದ್ದೇನೆ ಅಂತ. ಅಥವಾ ನಾನು ನನ್ನ ಮನಸ್ಸನ್ನು ನಿಧಾನವಾಗಿ ಶಾಂತಗೊಳಿಸುತ್ತಿದ್ದೇನೆ ಅಂತ ಹೇಳ್ಕೊಂಡಾಗ ನಿಮ್ಮ ದೇಹದಲ್ಲಿ ಆಗೋ ವ್ಯತ್ಯಾಸ ನಿಮಗೆ ತಿಳಿಯುತ್ತೆ. ಇಂಥ ವಾಕ್ಯಗಳನ್ನು ನಿಮ್ಮ ಮೈಂಡ್ ತಿರಸ್ಕಾರ ಮಾಡಲ್ಲ. ಮ್ಯಾನಿಫೆಸ್ಟೇಷನ್ ಅಂದರೆ ಮನಸ್ಸನ್ನು ಮಂಕುಬೂದಿ ಮಾಡೋದಲ್ಲ. ನಿಮ್ಮ ದೇಹದ ಎನರ್ಜಿಯನ್ನು ನೀವು ಅಂದುಕೊಂಡ ಯೋಚನೆಗೆ ಹೊಂದಿಕೊಂಡು ಹೋಗೋ ಹಾಗೆ ಮಾಡೋದು. ಇನ್ನು ಮುಂದೆ ಅಫರ್ಮೇಷನ್ಸನ್ನು ನೀವು ನೆಗೆಟಿವ್ ಆಲೋಚನೆಗಳ ವಿರುದ್ಧ ಹೋರಾಡೋ ಆಯುಧವನ್ನಾಗಿ ಬಳಸಬೇಡಿ. ಬದಲಿಗೆ ನಿಮ್ಮ ದೇಹನ ಪ್ರೀತಿಯಿಂದ ಪಡಿಸೋ ಮಾರ್ಗವನ್ನು ಬಳಸಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬ್ಲಾಕ್ಸನ್ನು ತೆಗೆದು ಹಾಕೋದಕ್ಕೆ, ನರ್ವಸ್ ಸಿಸ್ಟಮನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇನ್ನೂ ಆಳವಾದ ಮಾರ್ಗದರ್ಶನ ಬೇಕು ಅಂತ ಅಂದರೆ ನಿಮ್ಮ ಇನ್ನರ್ ಸರ್ಕಲ್ ನಿಮ್ಮನ್ನು ಸ್ವಾಗತಿಸುತ್ತೆ. ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಬಳಸಿ ನಮ್ಮ ವಾಟ್ಸಪ್ ಕಮ್ಯುನಿಟಿಗೆ ಜಾಯಿನ್ ಆಗಿ ಅಲ್ಲಿ ಉಚಿತ ಸೆಷನ್ಸ್ ಮತ್ತು ಹೀಲಿಂಗ್ ಅಫರ್ಮೇಷನ್ಸ್ ಎಲ್ಲ ಸಿಗುತ್ತೆ. ಹಾಗೆ ನನ್ನೊಂದಿಗೆ ಪರ್ಸ್ನಲ್ 1-to-1 ಸೆಷನ್ ಬೇಕು ಅಂತ ಅಂದರೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ಬೋದು. ನನ್ನ ಇ ಬುಕ್ ಕೂಡ ನಿಮಗೆ ಲಭ್ಯವಾಗಿದೆ ನನ್ನ ವೆಬ್ಸೈಟಲ್ಲಿ. ನೀವೇನಾದರೂ ಒಬ್ಬ ಹೀಲರ್ ಆಗಿ ನಿಮ್ಮ ಜೀವನ ಬದಲಾಯಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರು ನಮ್ಮ ಹೀಲರ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ನಿಮಗಾಗಿದೆ. ಈ ವಿಡಿಯೋ ಮುಗಿಸೋ ಮುನ್ನ ನನ್ನದೊಂದು ಪುಟ್ಟ ಪ್ರಶ್ನೆ ಇದೆ ಸ್ನೇಹಿತರೆ. ಇವತ್ತಿನಿಂದ ನೀವು ಯಾವ ಒಂದು ಭಾರವಾದ ನೆಗೆಟಿವ್ ಯೋಚನೆಯೊಂದಿಗೆ ಹೋರಾಡೋದನ್ನು ನಿಲ್ಲಿಸೋದಕ್ಕೆ ಸಿದ್ಧವಾಗಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಕೆಳಗಡೆ ಕಾಮೆಂಟಲ್ಲಿ ಹೇಳಿ. ಈ ಕಾಮೆಂಟ್ ಬಾಕ್ಸ್ ನಮ್ಮೆಲ್ಲರ ಹೀಲಿಂಗ್ಗೆ ಒಂದು ಸುರಕ್ಷಿತವಾದ ಜಾಗವಾಗಿರಲಿ. ಇಲ್ಲಿವರೆಗೆ ಜೊತೆಯಾಗಿದ್ದ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು. ಬಾಯ್. ಸಿ ಯು.